ಸಿದ್ಧ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಮೌನಯೋಗಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಕಮಲಗಳನ್ನು ಎನ್ನ ಹೃನ್ಮಂದಿರದಲ್ಲಿ ಧ್ಯಾನಿಸಿಕೊಂಡು 64ನೇ ವರ್ಷದ ಪುಣ್ಯಾರಾಧನಾ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಬ್ರಹ್ಮಲೀನ ಸದ್ಗುರು ವೀರಭದ್ರ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಭಾರಿ ಶಿವಾವತಾರಿ ಸ್ಥಿತಪ್ರಜ್ಞ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಇಲ್ಲಿ ಪರ್ಯಂತರವಾಗಿ ಉಪದೇಶಾಮೃತ ನೀಡಿದ ಪರಮ ಪೂಜ್ಯ ಸಚ್ಚಿದಾನಂದ ಮಹಾಸ್ವಾಮಿಗಳವರಿಗೂ ಪೂಜ್ಯರಾದ ಮಲ್ಲೇಶ್ವರ ಶರಣರಿಗೂ ಅನೇಕ ನಮನಗಳನ್ನು ಸಮರ್ಪಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಇಲ್ಲಿ ಪರ್ಯಂತರವಾಗಿ ಪೂಜ್ಯರು ಶ್ರೀಮನ್ ನಿಜಗುಣ ಶ್ರೀಗಳವರ ಕೈವಲ್ಯ ಪದ್ಧತಿಯೊಳಗಿನ ನೀತಿ ಕ್ರಿಯಾಚರ್ಯ ಸ್ಥಳದ ಒಂದು ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶಾಮೃತವನ್ನು ನೀಡಿದರು. ಕಾಲ ಕರ್ಮ ಮಾಯೆಂಬಿವನು ಗೆಲ್ಲಲಹುದು, ವಿಶಾಲ ಮತಿಗಳು ಶಿವಭಕ್ತಿಯುಕ್ತರಾಗಿರೆ. ವಿಶಾಲ ಮತಿಗಳು ಅಂದರೆ ವಿಶಾಲವಾದ ಬುದ್ಧಿಯುಳ್ಳವರು. ಈ ಬುದ್ಧಿ ಯಾರಿಗೆ ಬರ್ತದ ಅಂತಂದ್ರೆ, ಸರ್ವದರಲ್ಲಿ ಭಗವಂತನನ್ನೇ ಯಾರು ಕಾಣ್ತಾ ಇದ್ದಾರೋ ಅವರ ಮತಿ ಭಾಳ ವಿಶಾಲವಾಗಿರ್ತದ ಅಂತ. ಅಯಂ ನಿಜ ಪರೋವಾಯಿತಿ ಗಣನಾ ಲಘು ಚೇತಸಾಂ ಉದಾರಚರಿತಾನಾಂ ವಸುದೈವ ಕುಟುಂಬಕಂ. ಇವರು ಬೇರೆ ಅವರು ಬೇರೆ ಅನ್ನುವಂಥದ್ದು ಇದು ಅಲ್ಪ ಬುದ್ಧಿಯುಳ್ಳವರ ವಿಚಾರ. ಇವ್ರು ನಮ್ಮವ್ರಲ್ರಿ, ಇವ್ರು ನಮ್ಮವರು ಅಂದರೆ ಹೀಗೆ ಭಾವಿಸ್ತಕ್ಕಂಥವರು ಅಲ್ಪಜ್ಞರು ಅಂತ. ಆದರೆ ಉದಾರಚರಿತಾನಾಂತು, ಉದಾರ ಚರಿತ್ರೆ ಉಳ್ಳವರಂದ್ರೇನು, ಸರ್ವದರಲ್ಲಿ ತಮ್ಮನ್ನೇ ಕಾಣತಕ್ಕಂಥವ್ರು. ವಸುಧೈವ ಕುಟುಂಬಕಂ, ವಿಶ್ವವೇ ನನ್ನ ಕುಟುಂಬ ಅಂಥೇಳಿ ಯಾರು ಭಾವಿಸ್ತಾ ಇದ್ದಾರಲ್ಲ ಅವರು ವಿಶಾಲಮತಿಗಳು ಅಂತ ಹೇಳಲ್ಪಡ್ತಾ ಇದ್ದಾರೆ. ಅಂಥ ವಿಶಾಲಮತಿಗಳು ಶಿವಭಕ್ತಿಯುಕ್ತರಾಗಿರೆ. ಶಿವನಲ್ಲಿ ಭಕ್ತಿ ಎನ್ನುವಂಥದ್ದನ್ನು ಮಾಡಿದ್ದಾದರೆ ಅವರು ಕಾಲನನ್ನು, ಕರ್ಮವನ್ನು, ಮಾಯೆಯನ್ನು ಗೆಲ್ತಾರೆ ಅನ್ನುವಂಥ ವಿಚಾರವನ್ನು ಇಲ್ಲಿ ನಿಜಗುಣ ಶ್ರೀಗಳವರು ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಜಾತಸ್ಯ ಹಿ ಧ್ರುವೋ ಮೃತ್ಯು ಮೃತಂ ಜನ್ಮ ಮೃತಸ್ಯ ಚ. ನೋಡಿ, ಯಾರು ಈ ಭೂಮಿ ಮೇಲೆ ಹುಟ್ಟಿದಾರ ಪ್ರತಿಯೊಬ್ಬರಿಗೂ ಮರಣ ಅನ್ನುವಂಥದ್ದು. ನಾವು ಶರೀರವನ್ನು ಧರಿಸಿಕೊಂಡು ಬಂದೀವಿ ಅಂತಂದರೆ ಒಂದು ದಿವಸ ಈ ಶರೀರವನ್ನು ಬಿಡಲೇಬೇಕು. ಆದರೆ ನಾವು ಮರಣವನ್ನು ಹೊಂದುವಾಗ ನಮ್ಮ ಹತ್ರ ಶಿವದೂತರು ಬರಬೇಕು ಅಥವಾ ವಿಷ್ಣು ದೂತರು ಬರಬೇಕು, ಆದರೆ ಯಮದೂತರು ಬರಬಾರ್ದು. ಅಂದರೆ ನಾವು ನರಕಕ್ಕೆ ಹೋಗಬಾರ್ದು ಅಂತ. ಯಾಕಂದರೆ ನರಕ ದುಃಖ ಅನ್ನುವಂಥದ್ದನ್ನು ನಾವು ಅನುಭವಿಸಬಾರ್ದು, ನಾವು ಭಗವಂತನ ಸಾನ್ನಿಧ್ಯವನ್ನು ಪಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಯಮನ ಪಾಶದಲ್ಲಿ ಬೀಳ್ತಕ್ಕಂಥವ್ರು ಯಾರು? ಯಾರು ಯಮಲೋಕಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಯಮಧರ್ಮನೇ ಒಂದು ಮಾತಿನಲ್ಲಿ ಹೇಳ್ತಾ ಇದ್ದಾನೆ. ನ ಸಾಂಪರಾಯ ಪ್ರತಿಭಾತಿ ಬಾಲಂ ಪ್ರಮಾದ್ಯಂತಂ ವಿತ್ತ ಮೋಹೇನ ಮೂಢಂ ಅಯಂ ಲೋಕಃ ನಾಸ್ತಿ ಪರ ಇತಿ ಮಾನಿರ್ ಪುನರ್ ವಶಮಾಪದ್ಯತೆ ಮೇ. ನೋಡ್ರಿ, ಲೋಕದೊಳಗೆ ಯಾರು ಐಹಿಕವಾಗಿರ್ತಕ್ಕಂಥ ಧನಾದಿ ಸಂಪತ್ತಿನಲ್ಲಿ ಮೋಹಿತರಾಗಿ ಅವರು ಪರಮಾತ್ಮ ಇಲ್ಲ,
ಸ್ವರ್ಗಲೋಕ ನರಕ ಅಂತ ಹೇಳ್ತಾರೆ. ಯಾರು ನೋಡಿದಾರ ಅವನ್ನ? ನೋಡಿ, ನ ಸಾಂಪರಾಯ ಪ್ರತಿಭಾತಿ ಬಾಲಂ ಪ್ರಮಾದ್ಯಂತಂ ವಿತ್ತ ಮೋಹೇನ ಮೂಢಂ. ವಿತ್ತ ಅಂದರೆ ಸಂಪತ್ತು. ಸಂಪತ್ತಿನಲ್ಲಿ ಅತ್ಯಂತ ಲೋಭಿಗಳಾಗಿ ಮಾಡಬಾರ್ದಂಥ ಪಾಪ ಕಾರ್ಯಗಳನ್ನು ಮಾಡ್ತಾ, ಪರಲೋಕ ಅನ್ನುವಂಥದ್ದಿಲ್ಲ, ಪರಮಾತ್ಮ ಅನ್ನುವಂಥವನಿಲ್ಲ ಅಂಥೇಳಿ ಹೀಗೆ ತಿಳಿದುಕೊಂಡು ಯಾರು ಅನಾಚಾರಿಗಳಾಗಿರ್ತಾ ಇದ್ದಾರಲ್ಲ, ಅವರು ನನ್ನ ಲೋಕಕ್ಕೆ ಮ್ಯಾಲಿಂದ ಮೇಲೆ ಬರ್ತಾರೆ ಅಂತೇಳಿ ಯಮಧರ್ಮ ಇಲ್ಲಿ ಉಪದೇಶ ಮಾಡ್ತಾ ಇದ್ದಾನೆ. ಅಂದರೆ ನಾವು ಭಕ್ತಿಯಿಂದ ವಿಮುಖರಾದೀವಿ ಅಂತಂದರೆ, ಗುರುವಿನಲ್ಲಿ ಆಗಲಿ ಪರಮಾತ್ಮನಲ್ಲಿ ನಾವು ಭಕ್ತಿಯನ್ನು ಮಾಡಲಿಲ್ಲ ಅಂತಂದರೆ, ಪ್ರಾಪಂಚಿಕ ಭೋಗಗಳಲ್ಲೇ ನಾವು ಆಸಕ್ತರಾದೀವಿ ಅಂತಂದರೆ ನಮಗೆ ಯಮನ ಪಾಶ ಅನ್ನುವಂಥದ್ದು ಬೀಳ್ತದೆ ಅಂತ. ನಾವು ಕಾಲನ್ನ ಗೆದಿಲಿಕ್ಕಾಗೋದಿಲ್ಲ. ಅದನ್ನೇ ಪರಾಚಹ ಕಾಮಾನ್ ಅನುಯಂತಿ ಬಾಲ ತೇ ಮೃತ್ಯುಯಂತಿ ತಿತಶ್ಯ ಪಾಶಂ. ಇನ್ನೊಂದು ಮಂತ್ರದಲ್ಲಿ ಹೇಳಿದ, ಪರಾಚಹ ಕಾಮಾನ್ ಅನುಯಂತಿ ಬಾಲಾಹ. ಅಲ್ಲಿ ಬಾಲಕರು ಅಂತ ಸಂಬೋಧನೆ ಮಾಡಿದ. ಬಾಲಕರು ಸಣ್ಣ ಹುಡುಗರಂತಲ್ಲ, ಅವರು ಮುದುಕರಾಗಿದ್ರೂ ಕೂಡ ಅವರು ಕೇವಲ ಐಹಿಕವಾಗಿರ್ತಕ್ಕಂಥ ಭೋಗಗಳಲ್ಲೇ ಆಸಕ್ತರಾಗಿ ಭೋಗಗಳನ್ನು ಬೆನ್ನಹತ್ತಿ ಹೋಗ್ತಾ ಇದ್ದಾರಲ್ಲ, ಆ ಅಜ್ಞಾನಿಗಳಿಗೆ ಯಮಧರ್ಮ ಬಾಲಕರು ಅಂತ ಕರೆದ. ಯಾಕಂದರೆ ಆ ಯಮನ ವಿಸ್ತಾರವಾದ ಬಲೆಯಲ್ಲಿ ಹೋಗಿ ಅವರು ಬೀಳ್ತಾ ಇದ್ದಾರೆ. ಯಮನ ಪಾಶ ಅನ್ನುವಂಥದ್ದು ಅವರಿಗೆ ಆಗ್ತದೆ ಅಂಥೇಳಿ ಇಲ್ಲಿ ಯಮಧರ್ಮನೇ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾನೆ. ಆದ್ದರಿಂದ ನಾವು ಇಲ್ಲಿ ಕಾಲನನ್ನು ಗೆದಿಬೇಕಾಗಿತ್ತು ಅಂತಂದರೆ ನಾವು ಶಿವನಲ್ಲಿ ಭಕ್ತಿ ಎನ್ನುವಂಥದ್ದನ್ನು ಮಾಡಬೇಕು. ಸಂಪ್ರಾಪ್ತೆ ಸನ್ನಿಹಿತೆ ಮರಣೆ ನಹಿ ನಹಿ ರಕ್ಷತಿ ಡುಕ್ರೀಕರಣೆ. 90 ವರ್ಷದ ಒಬ್ಬ ಮುದುಕ ಗಂಗಾ ನದಿ ದಂಡಿಗಳು ಕೂತ್ಕೊಂಡು ಡುಕ್ರೀಕರಣೆ ಅಂತೇಳಿ ವ್ಯಾಕರಣದ ಸೂತ್ರವನ್ನು ಕಂಠಪಾಠ ಮಾಡಲಿಕ್ಕತ್ತಿದ್ದ. ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರು ಬರ್ತಾ ಇದ್ದಾರೆ. ಇಂದೋ ನಾಳೆಯೋ ಇವನಿಗೆ ಮರಣ ಅನ್ನುವಂಥದ್ದದ. ಯಾಕೆಂದರೆ ಪೂರ್ತಿ ಮುಪ್ಪಾವಸ್ಥೆ ಬಂದುಬಿಟ್ಟದ. ಈಗ ಇವನು ವ್ಯಾಕರಣ ಕಲೀಲಿಕ್ಕತ್ತಿದಾನಲ್ಲ, ವ್ಯಾಕರಣ ಸೂತ್ರ ಈಗ ಕಂಠಪಾಠ ಮಾಡಲಿಕ್ಕತ್ತಿದ್ದಾನೆ. ಅದಕ್ಕೆ ಆಚಾರ್ಯ ಕರುಣಾ ಬಂತು. ಆವಾಗ ಅವನ ಹತ್ರ ಹೋಗ್ತಾ ಇದ್ದಾರೆ. ಸಂಪ್ರಾಪ್ತೆ ಸನ್ನಿಹಿತೆ ಮರಣೆ ನಹಿ ನಹಿ ರಕ್ಷತಿ ಡುಕ್ರೀಕರಣೆ. ಹೇ ನೋಡಪ್ಪ, ನಿನಗೆ ಮರಣ ಸಮೀಪ ಬಂದದ, ಡುಕ್ರೀಕರಣೆ ಅನ್ನುವಂಥ ಸೂತ್ರನ ಕಂಠಪಾಠ ಮಾಡ್ತಾ ಇದ್ದೀಯಲ್ಲ, ಇದು ನಿನ್ನನ್ನು ಯಮಪಾಶದಿಂದ ಪಾರ ಮಾಡ್ತದೇನು ಅಂತಂದರೆ ಇಲ್ಲ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ನೋಡಪ್ಪ, ಹೇ ಮೂಢಮತಿಯಾಗಿರ್ತಕ್ಕಂಥ ಮಾನವನೇ, ನೀನು ಭಗವಂತನನ್ನು ಭಜಿಸು. ಗೋವಿಂದನನ್ನು ನೀ ಭಜಿಸಿದ್ದಾದರೆ ಆ ಪರಮಾತ್ಮ ನಿನ್ನನ್ನು ಯಮಪಾಶದಿಂದ ಪಾರ ಮಾಡ್ತಾನೆ. ನೀನು ಕಾಲನ್ನು ಗೆದಿಲಿಕ್ಕಾಗ್ತದೆ. ನೀ ಕಂಠಪಾಠ ಮಾಡ್ತಕ್ಕಂಥ ಈ ವ್ಯಾಕರಣ ಸೂತ್ರ ನಿನ್ನನ್ನು ಪಾರ ಮಾಡಲಾರದು ಅಂಥೇಳಿ ಆಚಾರ್ಯರು ಅವನಿಗೆ ಬೋಧ ಮಾಡಿದ್ರಂತ. ಅದಕ್ಕೆ ಹೇಳಿದರು, ಭಗವದ್ಗೀತಾ ಕಿಂಚಿದೀತ ಗಂಗಾಜಲಲವ ಕಣಿಕಾಪೀತ ಸಕೃದಪಿ ಏನ ಮುರಾರಿ ಸಮರ್ಚ ತಸ್ಯ ಯಮೋಪಿ ಕುರುತೆನ ಚರ್ಚಾ. ನೋಡಿ, ಯಮ ಯಾರ ವಿಷಯದಲ್ಲಿ ಚರ್ಚೆ ಮಾಡೋದಿಲ್ಲ ಅಂತಂದರೆ, ಪ್ರತಿ ದಿವಸ ಯಾರಾದರೂ ಭಗವದ್ಗೀತೆಯನ್ನು ಸ್ವಲ್ಪ ಆದರೂ ಪಾರಾಯಣ ಮಾಡ್ತಾ ಇದ್ರು ಅಂತಂದರೆ, ನಿತ್ಯ ಭಗವದ್ಗೀತಾ ಪಾರಾಯಣ ಮಾಡ್ತಾನಪ್ಪ, ಯಾಕಂದ್ರೆ ಭಾಳ ಪುಣ್ಯವಂತದಾನ, ಅವನ ಹತ್ರ ನಾನಾಗಲಿ ನನ್ನ ದೂತರಾಗಲಿ ಅಲ್ಲಿಗೆ ಹೋಗಬಾರ್ದು. ಗಂಗಾಜಲಲವ ಕಣಿಕಾಪೀತ, ಗಂಗಾ ನದಿಯ ಒಂದು ಹನಿ ನೀರನ್ನು ಯಾರು ನಿತ್ಯದಲ್ಲಿ ಪಾನ ಮಾಡ್ತಾ ಇದ್ದಾರೋ ಅವ್ರ ವಿಷಯಕವಾಗಿ ಯಮ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಸಕೃದಪಿ ಏನ ಮುರಾರಿ ಸಮರ್ಚ, ಹಾಗೆ ದಿನಕ್ಕೆ ಒಂದು ಸಲ ಆಗಲಿ ಓಂ ನಮಃ ಶಿವಾಯ ಅಥವಾ ನಾರಾಯಣ ಕೃಷ್ಣ ಗೋವಿಂದ ಆ ಭಗವಂತನ ನಾಮವನ್ನು ನಾವು ಒಂದು ಸಾರಿ ಉಚ್ಚಾರ ಮಾಡಿದ್ರೂ ಸಾಕು, ಯಮ ನಮ್ಮ ವಿಷಯಕವಾಗಿ ಚರ್ಚಾ ಮಾಡಾಕನ ಹೋಗೋದಿಲ್ಲ ಅಂತೇಳಿ ಆಚಾರ್ಯರು ಭಜಗವನ್ ಸೂತ್ರದಲ್ಲಿ ಹೇಳುವಂಥವರಾಗ್ತಾ ಇದ್ದಾರೆ. ಅದಕ್ಕೆ ನಾವು ಭಗವಂತನಲ್ಲಿ ಭಕ್ತಿ ಎನ್ನುವಂಥದ್ದನ್ನು ಮಾಡಿದ್ದಾದರೆ ನಮಗೆ ಕಾಲನ ಬಾಧೆ ಎನ್ನುವಂಥದ್ದಿಲ್ಲ, ಮೃತ್ಯುವಿನ ಬಾಧೆ ಎನ್ನುವಂಥದ್ದಿಲ್ಲ.
ಮೀರಾಬಾಯಿ ಯಾವಾಗಲೂ ಕೃಷ್ಣನನ್ನೇ ಗಾನ ಮಾಡ್ತಾ ಇದ್ಲು. ಕ್ಷಣ ಕ್ಷಣಕ್ಕೂ ಕೃಷ್ಣನ ಧ್ಯಾನದಲ್ಲೇ ಮೈ ಮರಿತಾ ಇದ್ಲು. ಕೃಷ್ಣನ ಪೂಜಾ ಮಾಡುವುದರಲ್ಲಿ ಹಾಡುವುದರಲ್ಲೇ ತನ್ಮಯಳಾಗಿ ಹೋಗ್ತಾ ಇದ್ಲು. ಆಕೆಯ ಮಧುರ ಕಂಠದಿಂದ ಹಾಡ್ತಾ ಇದ್ಲಲ್ಲ, ಅದನ್ನು ಕೇಳಲಿಕ್ಕೆ ಸಾವಿರಾರು ಜನ ಬಂದು ಸೇರ್ತಿದ್ರು. ಇದರಿಂದ ಮಹಾರಾಣನಿಗೆ ಭಾಳ ಸಿಟ್ಟು ಬಂತು. ಅಲ್ಲ, ಒಳ್ಳೆ ಸಂಗೀತಗಾರನ್ನ ಕರೆಸಿ ಬೇಕಾದ್ರೆ ಹಾಡುಗಳನ್ನು ಹಾಡಿಸೋನು, ಆದರೆ ನಮ್ಮ ರಾಜಮನೆತನಕ್ಕೆ ಇದು ಅವಮರ್ಯಾದೆ, ನೀ ಹಾಡೋದು ಇದು ಸರಿಯಲ್ಲ, ಯೋಗ್ಯ ಅಲ್ಲ ಅಂತೇಳಿ ಅನೇಕ ಸಾರಿ ಹೇಳಿದ್ರೂ ಕೂಡ ಮೀರಾಬಾಯಿ ಕೃಷ್ಣನಲ್ಲಿ ಭಕ್ತಿ ಮಾಡುವುದನ್ನು ಬಿಡಲಿಲ್ಲ, ಹಾಡುವುದನ್ನು ಬಿಡಲಿಲ್ಲ. ನನ್ನ ಮಾತು ಕೇಳ್ತಾ ಇಲ್ಲ ಅಂದ ಬಳಿಕ ಈಕೆ ನನ್ನ ಸಾಯಿಸಬೇಕು ಅಂಥೇಳಿ ಒಬ್ಬ ಬೇಟೆಗಾರನಿಗೆ ಹೇಳಿ ಒಂದು ಕಾಳಿಂಗ ಸರ್ಪವನ್ನು ತರಿಸ್ಲಿಕ್ಕೆ ಹೇಳಿದ. ಅವಾಗೊಬ್ಬ ಬೇಟೆಗಾರ ಒಂದು ಪೆಟ್ಟಿಗೆಯೊಳಗೆ ಕಾಳಿಂಗ ಸರ್ಪವನ್ನು ತೆಗೆದುಕೊಂಡು ಬಂದು ಕೊಡ್ತಾ ಇದ್ದಾನ. ಮಹಾರಾಜರೇ, ಇದರೊಳಗೆ ಕಾಳಿಂಗ ಸರ್ಪದ, ಈ ಪೆಟ್ಟಿಗೆ ತೆಗೆದ್ರೆ ಸಾಕು, ಅದು ಯಾರು ತೆಗೆದೋ ಅವ್ರನ್ನ ಕಚ್ಚುತ್ತದೆ, ಅವರು ಸಾಯ್ತಾರ, ಆ ಕ್ಷಣದಲ್ಲಿ ಸಾಯ್ತಾರ. ಅವಾಗ ಮಹಾರಾಣಿಗೆ ಬಹಳ ಖುಷಿ ಆಯಿತು. ಮೀರಾಬಾಯಿಯನ್ನು ಕರೆದ. ನೋಡಿ, ಕೃಷ್ಣನಲ್ಲಿ ನಿನಗೆ ಭಾಳ ಭಕ್ತಿ ಅದ, ನಿನಗೆ ಒಂದು ಕೃಷ್ಣನ ಮೂರ್ತಿಯನ್ನು ತರಿಸಿದ್ದೀನಿ. ಈ ಪೆಟ್ಟಿಗೊಳಗೆ ಮೂರ್ತಿ ಅದ, ಇದನ್ನು ದೇವ್ರ ಕೋಣೆಯೊಳಗೆ ಹೋಗಿ ಜಗಲಿ ಮೇಲಿಟ್ಟು ಇದನ್ನು ತೆಗೆದು ಪೂಜಾ ಮಾಡು ಅಂತ ಮಹಾರಾಣ ಹೇಳಿದ. ಆವಾಗ ಮೀರಾಬಾಯಿಗೆ ಭಾಳ ಖುಷಿ ಆಯಿತು. ಯಾಕಂದರೆ ನಾ ಕೃಷ್ಣನ ಬಗ್ಗೆ ಹಾಡಬೇಕಾದ್ರೆ, ಧ್ಯಾನ ಮಾಡಬೇಕಾದ್ರೆ ಇದಕ್ಕೆ ವಿರೋಧ ಮಾಡ್ತಿದ್ದ, ನನಗೋಸ್ಕರವಾಗಿ ಕೃಷ್ಣನ ಮೂರ್ತಿಯನ್ನು ತರಿಸಿದಾನಲ್ಲ ಅಂಥೇಳಿ ಭಾಳ ಸಂತೋಷದಿಂದ ಅಲ್ಲಿ ಜಗಲಿ ಮೇಲಿಟ್ಟು ತೆಗೆದು ನೋಡ್ತಾಳ. ಅಲ್ಲಿ ಕಾಳಿಂಗ ಸರ್ಪ ಕೃಷ್ಣನ ಮೂರ್ತಿಯಾಗಿತ್ತದು. ನೋಡು, ಆಕೆಯ ಒಂದು ಭಕ್ತಿ, ಆ ಕೃಷ್ಣನಲ್ಲಿ ಇಟ್ಟಿರ್ತಕ್ಕಂಥ ಭಕ್ತಿಯಿಂದ ಆ ಕಾಳಿಂಗ ಸರ್ಪ ಕೃಷ್ಣನ ಮೂರ್ತಿಯಾಗಿತ್ತು. ಅದನ್ನು ನೋಡಿ ಕುಣಿದಾಳಿ ಬಿಟ್ಲಕ್ಕೆ ಕೃಷ್ಣನ ಧ್ಯಾನದಲ್ಲಿ ತನ್ಮಯಳಾದ. ಮಾರಣ ತಿಳ್ಕೊಂಡಿದ್ದು ಬಹುಶಃ ಕಾಳಿಂಗ ಸರ್ಪ ಕಚ್ಚಿರ್ತದಕ್ಕೆ ಸತ್ತು ಬಿದ್ದಿರ್ತಾಳಂತ ನೋಡ್ತಾನೆ. ಆದರೆ ಕೃಷ್ಣನ ಮೂರ್ತಿ ನೋಡಿ ಅವನಿಗೂ ಆಶ್ಚರ್ಯ ಹೋಯಿತು. ಅಯ್ಯೋ, ಹೀಗೂ ಸಾಯಲಿಲ್ಲ ಅಂಥೇಳಿ ಕೊನೆಗೆ ಮತ್ತೊಂದು ಪ್ರಯತ್ನವನ್ನು ಮಾಡ್ತಾನೆ. ಹಾಲಿನೊಳಗೆ ವಿಷವನ್ನು ಹಾಕಿ ಅದನ್ನು ಕುಡಿಲಿಕ್ಕೆ ಕೊಡ್ತಾ ಇದ್ದಾನ. ಇದು ಕೃಷ್ಣನ ಅಭಿಷೇಕವನ್ನು ಮಾಡಿಸಿ ವೃಂದಾವನದಿಂದ ತರಿಸಿದ್ದೀನಿ, ಇದನ್ನು ಸೇವನಾ ಮಾಡು ಅಂತಂದಾಗ ಇದು ಕೃಷ್ಣನ ಪ್ರಸಾದ ಅಂಥೇಳಿ, ಕೃಷ್ಣಾರ್ಪಣ ಮಸ್ತು ಅಂಥೇಳಿ ಅದನ್ನು ಕುಡಿದಾಗ ಅದರಲ್ಲಿರ್ತಕ್ಕಂಥ ವಿಷವನ್ನು ಕೃಷ್ಣ ಪರಮಾತ್ಮ ತಕ್ಕೊಂಡು ಬಿಟ್ಟ. ಆವಾಗ ಅದನ್ನು ಕುಡಿದ್ರೂ ಮೀರಾಬಾಯಿಗೆ ಮರಣ ಬರಲಿಲ್ಲ. ಅಂದರೆ ಕಾಲನ್ನು ಗೆದ್ಲು ಅಂತ. ಅಂದರೆ ಅಲ್ಲಿ ಯಮನನ್ನು, ಮರಣವನ್ನು ಗೆದ್ದಿರ್ತಕ್ಕಂಥವಳು ಮೀರಾಬಾಯಿ. ಹಂಗೆ ನಾವು ಭಗವಂತನಲ್ಲಿ ಭಕ್ತಿ ಎನ್ನುವಂಥದ್ದನ್ನು ಮಾಡಿದ್ದಾದರೆ ನಮಗೆ ಯಮನ ಬಾಧೆ ಎನ್ನುವಂಥದ್ದಿಲ್ಲ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಕರ್ಮವನ್ನು ನಾವು ಮಾಡಿರ್ತಕ್ಕಂಥ ಒಂದು ಪಾಪ ಕರ್ಮಗಳು ನಮಗೆ ಹೀನವಾದ ಜನ್ಮಗಳನ್ನು ಕೊಡ್ತಾ ಇದ್ದಾವೆ. ಆ ಕರ್ಮವನ್ನು ನಾವು ಗೆದಿಬೇಕಾಗಿತ್ತಂದ್ರೆ ನಾವು ಭಗವಂತನಲ್ಲಿ, ಶಿವನಲ್ಲಿ ಆಗಲಿ, ಕೃಷ್ಣನಲ್ಲಿ ಆಗಲಿ, ರಾಮನಲ್ಲಿ ಆಗಲಿ ಅನನ್ಯವಾಗಿರತಕ್ಕಂಥ ಭಕ್ತಿಯನ್ನು ಮಾಡಬೇಕು. ಧುನೋತಿ ನಿಬಿಡಂ ತಮಃ ಪರಿನೋತಿ ಪಾಪಾಟವೆಂ ತನೋತಿ ಚ ಮನೋರಥಾನಾಂ ಉಪಚಿನೋತಿ ನಾನೋತ್ಸವಾನ್. ಒಂದು ಶ್ಲೋಕದಲ್ಲಿ ಮಹಾತ್ಮರು ಹೇಳ್ತಾ ಇದ್ದಾರೆ, ನಾವು ಭಗವಂತನಲ್ಲಿ ಮಾಡುವಂಥ ಭಕ್ತಿ ಏನು ಮಾಡ್ತದೆ ಅಂತಂದರೆ ಅಜ್ಞಾನ ಅನ್ನುವಂಥ ತಮಸ್ಸನ್ನು ನಾಶ ಮಾಡಿಬಿಡ್ತದೆ. ಹಾಗೆ ಪಾಪ ಅನ್ನುವಂಥ ಅರಣ್ಯವನ್ನು ಕತ್ತರಿಸಿ ಹಾಕಿಬಿಡ್ತದಂತ. ಭಕ್ತಿ ಅನ್ನುವಂಥದ್ದು ನಾವು ಮಾಡುವಂಥ ಪಾಪಗಳೇನದಾವೆ, ನಾವು ಏನು ಪಾಪ ಮಾಡಿದ್ರೂ ಕೂಡ ಅದನ್ನು ನಾಶ ಮಾಡಿಬಿಡ್ತದೆ. ಅದಕ್ಕೆ ದೋಷೋಭ್ಯೋ ನೈವ ಭೇತವ್ಯಂ ದೃಢಾಶ್ಚೇದ್ ಭಕ್ತಿರಚ್ಯುತೆ ತಿಮಿರೇಭ್ಯೋ ನಹಿ ಭಯಂ ದೃಢಶ್ಚೇತ್ ಲಭ್ಯತೆ ಮಹಾನ್ ದೀಪಶ್ಚೇತ್ ಲಭ್ಯತೆ ಮಹಾನ್ ಅಂಥೇಳಿ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನಮ್ಮೊಳಗೆ ಏನೇ ಪಾಪಗಳದಾವಂದ್ರೂ, ನಾವು ಎಷ್ಟೇ ತಪ್ಪು ಮಾಡೇವಂದ್ರೂ ಕೂಡ ಅದಕ್ಕೆ ಹೆದರಬೇಕಾಗಿಲ್ಲ. ಯಾಕೆ ಅಂತಂದರೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ತಿಮಿರೇಭ್ಯೋ ನಹಿ ಭಯಂ ಅಂದರೆ ಕತ್ತಲೆ ಅದಂತ ತಿಳ್ಕೊಳ್ರಿ. ಒಂದು ದೀಪ ಅನ್ನುವಂಥದ್ದು ನಮಗೆ ಸಿಕ್ತು ಅಂತಂದರೆ ಆ ಕತ್ತಲೆಗೆ ನಾವು ಹೆಂಗೆ ಹೆದರಬೇಕಾಗಿಲ್ಲ. ಹಾಗೆ ನಮ್ಮಲ್ಲಿ ದೃಢವಾಗಿರತಕ್ಕಂಥ ಭಕ್ತಿ ಅನ್ನುವಂಥದ್ದಿತ್ತು ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಪಾಪಾದಿ ದೋಷಗಳಿಗೆ ನಾವು ಹೆದರಬೇಕಾಗಿಲ್ಲ ಅಂಥೇಳಿ
ನೀತಿಕರ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನ. ಅದಕ್ಕೆ ನಾವು ಭಗವಂತನಲ್ಲಿ ಮಾಡ್ತಕ್ಕಂಥ ಒಂದು ಅಚಲವಾಗಿರ್ತಕ್ಕಂಥ ಭಕ್ತಿ ನಾವು ಮಾಡಿದ ಸಕಲ ಪಾಪಗಳನ್ನು ಅದು ದೂರ ಮಾಡುವಂಥದ್ದಾಗ್ತದೆ. ಪಾಪವನ್ನು ಕಳೆಯುವಂಥ ಸಾಮರ್ಥ್ಯ ಅದು ಭಗವಂತನಲ್ಲಿ ಮಾಡುವಂಥ ಭಕ್ತಿಯೊಳಗೆ ಅದ ಅಂಥೇಳಿ ಇಲ್ಲಿ ಕರ್ಮ ಅಂತ ಹೇಳಿದರು. ಕರ್ಮವನ್ನು ನಾವು ಗೆದಿಬೇಕಾಗಿತ್ತು ಅಂತಂದರೆ ನಮ್ಮಲ್ಲಿ ಅಂಥ ದೃಢವಾಗಿರ್ತಕ್ಕಂಥ ಭಕ್ತಿ ಎನ್ನುವಂಥದ್ದು ಇರಬೇಕು ಅಂಥೇಳಿ ಇಲ್ಲಿ ಹೇಳ್ಕೊಂಡು ಬಂದರು. ಹಾಗೆ ಮಾಯೆ ಎನ್ನುವಂಥದ್ದು, ಈ ಮಾಯನ್ನು ಗೆಲ್ಲುವುದು ಬಹಳ ದುಸ್ತರವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಮಮ ಮಾಯಾ ದುರತ್ತೆಯ ಅಂತ ಭಗವಂತನ ಹೇಳಿದಾನ. ನೋಡಪ್ಪ, ನೀ ನನ್ನ ಮಾಯನ್ನು ಗೆಲ್ಲಬೇಕು ಅಂತಂದರೆ ಅಷ್ಟು ಸುಲಭವಾಗಿರ್ತಕ್ಕಂಥದ್ದಲ್ಲ. ಯಾರು ನನ್ನನ್ನೇ ಆಶ್ರಯ ಮಾಡ್ತಾ ಇದ್ದಾರೋ ಅವರು ಮಾತ್ರ ಮಾಯನ್ನು ಗೆಲ್ತಾ ಇದ್ದಾರೆ. ಈಗೊಬ್ಬ ನಮ್ಮ ಸ್ನೇಹಿತ ಇರ್ತಾನೆ, ಆ ಸ್ನೇಹಿತನನ್ನು ನಾವು ಬಹಳ ಗೆಳೆತನ ಮಾಡಿದ್ದೀವಿ ಅಂತಂದರೆ ಅವನು ಮನೆಯೊಳಗೆ ಸಾಕಿರ್ತಕ್ಕಂಥ ನಾಯಿ ಏನು ಮಾಡ್ತದದು? ಅದು ಏನೂ ಮಾಡೋಂಗಿಲ್ಲ. ಯಾಕಂದರೆ ಅವು ನಾಯಿ ಸಾಕಿರ್ತದೆ, ಅದು ಬಹಳ ಯಾರಾದರೂ ಅಪರಿಚಿತರು ಹೋದ್ರೆ ಕಸ್ತಿರ್ತದೆ. ಯಾವಾಗ ಆ ಸ್ನೇಹಿತನ ಗೆಳೆತನ ನಮಗಿತ್ತು ಅಂತಂದರೆ ಆ ಸ್ನೇಹಿತರ ಹತ್ತಕ್ಕೆ ಹೋದಾಗ ನಾಯಿ ಏನು ಮಾಡೋಂಗಿಲ್ಲ. ಓ ನಮ್ಮ ಯಜಮಾನ್ರ ಗೆಳೆಯ ಅಂತೇಳಿ ಸುಮ್ಮನೆ ಬಿಡ್ತದೆ. ಹಂಗೆ ಇಲ್ಲಿ ಮಾಯಾ ಅನ್ನುವಂಥದ್ದು, ಭಗವಂತನ ಮಾಯಾ ಅನ್ನುವಂಥದ್ದನ್ನು ನಾವು ಭಗವದ್ಭಕ್ತಿ ಮಾಡಲಾರದೆ ಅದು ದಾಟ್ಲಿಕ್ಕೆ ಸಾಧ್ಯ ಆಗ್ತದೇನು ಅಂತಂದ್ರೆ ಆಗೋದಿಲ್ಲ. ಅದಕ್ಕೆ ನಾವು ಭಗವಂತನಲ್ಲಿ ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿ ಅನ್ನುವಂಥದ್ದನ್ನು ಮಾಡಿದರೆ ಮಾಯನ್ನು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಅಪ್ಪಾಜಿಯವರ ಆಶೀರ್ವಚನ ಕಿರೀಟ ಮಹಾಪೂಜೆ ಕಾರ್ಯಕ್ರಮದ ಅಂತ ಹೇಳ್ತಾ ಈ 2 ನುಡಿಗಳನ್ನು ಅಪ್ಪಾಜಿಯವರ ಚರಣಕ್ಕೆ ಅರ್ಪಿಸಿ ನಮಿಸ್ತಾ ಇದ್ದೀನಿ. ಓಂ ತತ್ಸತ್.